ಕೇವಲ ಮೊಸಳೆ ಕಣ್ಣೀರನ್ನು ಸುರಿಸ್ತಕ್ಕಂಥ ಕೆಲಸ ಮಾಡ್ತಾರಲ್ಲ ಈ ಭಾಗದವರು. ಇವತ್ತು ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ, ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಾಗ್ಲಿ ಯಾರಿಗೂ ಕೂಡ ಇವತ್ತು ಎದೆಗಾರಿಕೆ ಎಲ್ಲ ಬರೇ ಇಲ್ಲಿ ಕೂತ್ಕೊಂಡು ತಮಾಷೆ ನೋಡ್ತಾ ಇದ್ದಾರೆ ಅಷ್ಟೇನೆ. ನನ್ನ ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳಿದ್ದಾರೆ, ಅವರ ಅಧಿಕಾರದ ಅವಧಿಯಲ್ಲಿ ಹೊಸ ಅನುಭವ ಮಂಟಪವನ್ನು ನಿರ್ಮಾಣ ಮಾಡ್ತೇನೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಆ ಮುಖ್ಯಮಂತ್ರಿ ಸ್ಥಾನದ ಗೌರವನ ಕಳೆದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರು ಇದ್ರೆ ಸಿದ್ದರಾಮಯ್ಯನವರು. ಇವತ್ತು ಅನುಭವ ಮಂಟಪದ ಬಗ್ಗೆ ಮಾತನಾಡ್ತಕ್ಕಂಥ ಯಾವುದೇ ಯೋಗ್ಯತೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಉಳಿಸ್ಕೊಂಡಿಲ್ಲ. 12ನೇ ಶತಮಾನದ ಅಣ್ಣ ಬಸವಣ್ಣನವರು ಸಮಾಜದ ನಿರ್ಮಾಣದ ಕನಸನ್ನ ಕಂಡಿದ್ರು. ಸಮಾಜದ ನಿರ್ಮಾಣವನ್ನ ಕನಸನ್ನ ಕಂಡಿದ್ರು. ನೀವೇನ್ ಮಾಡಿದ್ರಿ ಸಿದ್ದರಾಮಯ್ಯನವರೇ? ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ, ತಾವು ಮುಖ್ಯಮಂತ್ರಿಗಳಾಗಿ ಮುಂದುವರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮನವರಿಕೆ ಆದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡ್ಲಿಲ್ವ ಸಿದ್ದರಾಮಯ್ಯನವರೇ? ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡ್ಲಿಲ್ವ ನೀವು? ಪರಿಣಾಮ ಏನಾಯ್ತು? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಿಂದ ಕಳ್ಕೊಳ್ತು. ಇವತ್ತೇನ್ ಮಾಡಕ್ ಹೊರಟಿದ್ದಾರೆ? ಇನ್ನೇನು ಅಧಿಕಾರ ಅವಧಿ ಪೂರ್ಣ ಆಗ್ತಿದೆ ಅಂತೇಳಿ ಅಧಿಕಾರ ಯಾವನಿಗೆ ಬಿಟ್ಕೊಡ್ತಾರೋ, ಯಾರಿಗೆ ಬಿಟ್ಕೊಡ್ತಾರೋ, ಯಾವ ಬಿಟ್ಕೊಡ್ತಾರೋ ನಮಗೆ ಸಂಬಂಧ ಇಲ್ಲ, ಆದ್ರೆ ಅಧಿಕಾರ ಬಿಟ್ಕೊಡ್ತಕ್ಕಂಥ ದಿನಗಳು ಹತ್ರ ಬಂದಿದೆ ಅಂತ ಹೇಳಿ ಇವತ್ತು ಜಾತಿ ಜನಗಣತಿ ಅಂತೇಳಿ ಎಲ್ಲ ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚಕ್ಕೆ ಹೊರಟಿದ್ದೀರಿ. ಮುಸಲ್ಮಾನರ ಓಲೈಕೆ ರಾಜಕಾರಣ ಮಾಡೋದಕ್ಕೋಗಿ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಅತಿ ಹೆಚ್ಚು ಲವ್ ಜಿಹಾದ್ ಪ್ರಕರಣಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ, ಗೋ ಹತ್ಯೆ ಪ್ರಕರಣಗಳು ನಡೀತಾ ಇದೆ. ಇಷ್ಟಾದ್ರೂ ಸಹ ಇವತ್ತು ಮುಸಲ್ಮಾನರ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗೋಸ್ಕರ ಬಜೆಟ್ ಅಲ್ಲಿ ಹಣವನ್ನ ನೀಡುತ್ತಾರೆ ಸಿದ್ದರಾಮಯ್ಯನವರು. ಇವತ್ತು ಲವ್ ಜಿಹಾದಿಗೆ ಇವತ್ತು ಪ್ರಾಣ ಕಳ್ಕೊಳ್ತಿರ್ತಕ್ಕಂಥ, ಜೀವನ ಹಾಳು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಹಿಂದೂ ಹೆಣ್ಮಕ್ಳು ಸಿದ್ದರಾಮಯ್ಯನವರೇ, ಮುಸಲ್ಮಾನರ ಹೆಣ್ಮಕ್ಳಲ್ಲ. ಇಂಥ ಕನಿಷ್ಠ ವಿಚಾರಗಳು ಕೂಡ ರಾಜ್ಯದ ಮುಖ್ಯಮಂತ್ರಿಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳಿದ್ರೆ, ಇಂಥ ಲಜ್ಜೆಗೆಟ್ಟ ಮುಖ್ಯಮಂತ್ರಿಯನ್ನ ಪಡೆದಿರ್ತಕ್ಕಂಥ ನಾವೇ ದುರ್ದೈವರು ಇವತ್ತು ರಾಜ್ಯದ ಜನ.